ನ್ಯೂಸ್ ಕಳೀತಾ ಬರ್ತಾ ಇದೆ. ಅವನು ಕೇವಲ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಡೆತ್ ನೋಟ್ ಬರೆದಿಟ್ಟು ಈ ಸರ್ಕಾರ ಈ ಜಿಲ್ಲಾಡಳಿತದಿಂದ ಏನಾದರೂ ನ್ಯಾಯ ಸಿಗಬಹುದು ಅಂತೇಳಿ ಡೆತ್ ನೋಟ್ ಬರೆದು 24-28 ಗಂಟೆ ವೇಟ್ ಮಾಡಿ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅವನು ಡೆತ್ ನೋಟ್ ತಗೊಂಡು ಅವನ ಸಹೋದರಿಯರು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವ್ರಿಗೆ ನ್ಯಾಯ ಸಿಗುವ ಬದಲಿ ಅವರನ್ನೇ ಅಂಜಿಸಿ ಕಳಿಸುವಂಥ ಕೆಲಸ ಆಗಿದೆ. ಇವತ್ತು ಯಾವ ಅಧಿಕಾರಿಗಳು ಅವ್ರ ಜೊತೆ ಅನುಚಿತವಾಗಿ ವರ್ತನೆಯನ್ನು ಮಾಡಿದ್ದಾರೆ, ನಾವೆಲ್ಲ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಹೇಳ್ತಾ ಇಲ್ಲ. ನಾನು ಹಿಂದೆ ಹಾಸ್ಪಿಟಲ್ನಲ್ಲಿ ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ದೆ, ಬೀದರ್ನಲ್ಲಿ ಅನೇಕ ಡಾಕ್ಟರ್ಗಳು ಸಂಬಳ ಇರಲಾರ್ದಕ್ಕೆ ಆಸ್ಪತ್ರೆಗೆ ಬರ್ತಾರೆ. ಇನ್ನು ಕೆಲವೊಂದು ಡಾಕ್ಟರ್ಗಳು ಅವ್ರು ಪರ್ಮನೆಂಟ್ ಇದೀವಿ, ನಮ್ಗೆ ಏನೂ ಆಗ್ತಾ ಇಲ್ಲ ಅಂತ ಹಾಸ್ಪಿಟಲ್ಗೆ ಬರ್ತಾ ಇಲ್ಲ, ಅಂಥ ವ್ಯವಸ್ಥೆ ಇದೆ. ಅದರ ಮಧ್ಯೆಯೂ ಡಾಕ್ಟರ್ ಮಂಜುನಾಥ್ ಇವತ್ತು ಬೆಂಗಳೂರಿನ MP ಆಗಿದ್ದಾರೆ. ಅವ್ರು ಯಾರಾದ್ರೂ ಗೆದ್ದಾರ ನಮ್ಮೆಲ್ಲರಿಗೂ ಗೊತ್ತಿದೆ ಹೆಂಗೆ ಗೆದ್ದಾರ. ಇವತ್ತು ಅವ್ರು ಮಾಡಿದಂಥ ಸೇವೆ ಇಡೀ ವಿಶ್ವ ಕೊಂಡಾಡ್ತದೆ. ಆ ರೀತಿ ಅಧಿಕಾರಿಗಳು ಇದ್ದಾರೆ. ಆದರೆ ಒಬ್ಬ ಅಮಾಯಕ ನೀವು ಸರಿಯಾಗಿ ನಡ್ಕೊಂಡಿದ್ರೆ ಅವನ ಜೀವ ಉಳಿತಾ ಇತ್ತು ಅಂತ ಇಡೀ ಸಮಾಜಕ್ಕೆ ಅನಿಸ್ತಾ ಇದೆ. ಎಲ್ಲರೂ ಕೊನೆಯ ಕ್ಷಣದಲ್ಲಿ ಬರೋದು ಎಲ್ಲಿಗೆ ಅಂದರೆ ಪೊಲೀಸ್ ಸ್ಟೇಷನ್ಗೆ. ಇವತ್ತು ಇಡೀ ರಾಜ್ಯದಲ್ಲ, ಇಡೀ ರಾಷ್ಟ್ರದ ಜನರ ಒಂದು ಆಶಾಕಿರಣ ಯಾವುದಿದೆ ಅಂದರೆ ಪೊಲೀಸ್ ಸ್ಟೇಷನ್ ಇದೆ. ಆ ಪೊಲೀಸ್ ಸ್ಟೇಷನ್ಗೆ ಬಂದಾಗ ಹಿಂಗಾಯ್ತು ಅಂದ್ರೆ ಮುಂದೆ ಜನ ಪೊಲೀಸ್ ಸ್ಟೇಷನ್ಗೆ ಬರೋದು ಬಿಟ್ಕೊಡ್ತಾರೆ. ಅದಕ್ಕಾಗಿ ಯಾವ ಪೊಲೀಸ್ ಸ್ಟೇಷನ್ನಲ್ಲಿ ಈ ರೀತಿ ಆಗಿದೆ, ಆ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಯಾರು ಅನುಚಿತವಾಗಿ ವರ್ತನೆ ಮಾಡಿದ್ದಾರೋ ಅವ್ರ ಮೇಲೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಪ್ರಾರಂಭದಿಂದ ಹೇಳ್ತಾ ಇದ್ದೀವಿ. ಆದರೆ ಇವತ್ತಿನವರೆಗೂ ಅದು ಆಗಿಲ್ಲ. ಜೊತೆಯಲ್ಲಿ ಈ ಪ್ರಕರಣವನ್ನು CID ಸುಮ್ಮನೆ ಕಣ್ಣು ಒರೆಸುವ ತಂತ್ರವಾಗಿ ಇವತ್ತು ರಾಜ್ಯ ಸರ್ಕಾರ ಕೊಟ್ಟಿದೆ. ನಾವು CID ಕೊಟ್ಟಿದ್ರು ಸ್ವಾಗತ ಮಾಡ್ತಿದ್ದೀವಿ. ಆದ್ರೆ ಮೊನ್ನೆ ನಡೆದಂಥ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣದಲ್ಲಿ CID ಆರೋಪಿ ನಂಬರ್ 1 ನಾಗೇಂದ್ರ ಮಂತ್ರಿ ರಾಜೀನಾಮೆ ಕೊಟ್ಟಿದ್ರು. ಅವ್ರ ಹೆಸರೇ FIR ಅಲ್ಲಿ ಇಕ್ಕಿಲ್ಲ. ಆದ್ರೆ ಅದೇ CBI ಪ್ರಕರಣದಲ್ಲಿ ಆರೋಪಿ ನಂಬರ್ 1 ನಾಗೇಂದ್ರ ಇದ್ದಾರೆ. ಅದಕ್ಕಾಗಿ ಅಲ್ಲಿ ಹಣ ವರ್ಗಾವಣೆ ಇರೋದು ಓಪನ್ ಆಗಿದೆ, ವೈಟ್ ಮನಿ ಟ್ರಾನ್ಸ್ಫರ್ ಆಗಿದೆ. ಅದು ಎಲ್ಲ ಇದ್ರೂ ಕೂಡ, ಎಲ್ಲ ದಾಖಲೆಗಳಿದ್ರೂ ಕೂಡ ಅದನ್ನು ನಾಶ ಮಾಡಿದ್ದಾರೆ, ಅದನ್ನು ಆರೋಪ ಪಟ್ಟಿಯಿಂದ ತೆಗೆದಿದ್ದಾರೆ. ಇಲ್ಲಂತೂ ದಾಖಲಾತಿಗಳು ಏನೂ ಇಲ್ಲ. ಆರೋಪಿಗಳು 13 ದಿವಸ ಆಯ್ತು ಹೊರಗಡೆ ಅಡ್ಡಾಡ್ತಾ ಇದ್ದಾರೆ. ಅವ್ರ ಸಹೋದರಿಯರು ಸ್ವತಃ ಹೇಳ್ತಾ ಇದ್ದಾರೆ, ಕಲಬುರಗಿಯಲ್ಲಿರುವಂಥ ಅವನ ಮನೆ, ಅವನ ಆಫೀಸ್ನ CC ಕ್ಯಾಮ್ರಾಗಳು ಅವರೇ ಒಯ್ದಾರೆ, ಅವನೊಂದು ಐಫೋನ್ ಅವರೇ ಒಯ್ದಾರೆ. ಅವರೆಲ್ಲ ಸಾಕ್ಷ್ಯನಾಶ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಸಾಕ್ಷ್ಯನಾಶ ಮಾಡ್ತಾ ಇದ್ರು ಕೂಡ ಎಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ನನ್ನ ಬುಡಕ್ಕೆ ಬೆಂಕಿ ಬೀಳುತ್ತದೆ ಅಂತೇಳಿ ಆ ಆರೋಪಿಗಳನ್ನು ಬಂಧಿಸಲಿಕ್ಕೆ ಅವರು ಅವಕಾಶ ಕೊಡ್ತಾ ಇಲ್ಲ. ನೇರವಾಗಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ನಾವು ಆರೋಪ ಮಾಡ್ತೀವಿ. ನಾವು ಹೋರಾಟ ಮಾಡ್ತಾ ಇದ್ರೆ, ಸಂವಿಧಾನಬದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ರೆ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳ್ತಾರೆ, ನೀವು ಹಿಂಗೆಲ್ಲ ಹೋರಾಟ ಮಾಡತ್ತೀರಿ ಅಂದ್ರೆ ನೀವು ಮನೆಯಿಂದ ಹೊರಗೆ ಬರ್ಬಿಡಲ್ಲ ಅಂತೇಳಿ. ನೋಡೋಣ ನೀವು ಎಷ್ಟು ಜನ ಮನೆಯಿಂದ ಹೊರಗೆ ಬರ್ಬಿಡಲ್ಲ ನೀವು ಅಂತೇಳಿ. ನಾವು ಸಂವಿಧಾನಬದ್ಧವಾಗಿ ಮಾಡ್ತಾ ಇದ್ದೀವಿ. ನಾವು ಇವತ್ತು ಗವರ್ನರಿಗೆ ಕೂಡ ಕಂಪ್ಲೇಂಟ್ ಕೊಡೋರಿದ್ದೀವಿ. ಸಂವಿಧಾನದ ಮೇಲೆ ತಾವು ಪ್ರತಿಜ್ಞೆಯನ್ನು ಮಾಡಿ ಇವತ್ತು ಮಂತ್ರಿ ಆಗಿದ್ದೀರಿ. ಈ ರಾಜ್ಯದಲ್ಲಿ ಎಲ್ಲವನ್ನು ಕಾಪಾಡ್ತೀವಿ ಅಂತ ಮಂತ್ರಿ ಆಗಿದ್ದೀರಿ. ಆದ್ರೆ ನೀವೇ ಅಸಂವಿಧಾನಿಕವಾಗಿ ಹೆದರಿಸುವಂತ ಮಾತಾಡ್ತಾ ಇದ್ದೀರಿ. ಇವತ್ತು ಆ ಗುಂಡಾಗಳ ರೀತಿಯಲ್ಲಿ ನೀವು ಮಾತಾಡ್ತಾ ಇದ್ದೀರಿ. ಇದು ಖಂಡನೀಯ ಇದೆ. ಪ್ರಿಯಾಂಕಾ ಖರ್ಗೆ ಅವರೇ, ಬೇಗ ತಾವು ನಮಗೇನಾದರೂ ಒಂದು ಮಾನವೀಯತೆಯಲ್ಲಿ ವಿಶ್ವಾಸ ಇತ್ತು ಅಂದ್ರೆ ಇಮಿಡಿಯೇಟ್ಲಿ ಅವ್ರು ಯಾರು ಆರೋಪಿಗಳಿದ್ದಾರ ಅವರಿಗೆ ಅರೆಸ್ಟ್ ಮಾಡ್ಲಕತ್ರಿ ಮತ್ತು ತಾವು ಇಮಿಡಿಯೇಟ್ ರಾಜೀನಾಮೆ ಕೊಡ್ರಿ. ನೀವು ಮಂತ್ರಿ ಆಗಿರೋವರೆಗೆ ಈ ಕೇಸ್ ಸಾಲ್ವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೆ ತಾವು ಮಂತ್ರಿ ಆಗಿರ್ತೀರಿ ಈ ಪ್ರಕರಣ ಇದೇ ರೀತಿ ನಡೆಯುತ್ತೆ. ತಾವು ರಾಜೀನಾಮೆ ಕೊಟ್ಟು ತಾವು ನಿಷ್ಕಳಂಕ ಅಂತ ಆದ್ರಿ ಅಂದ್ರೆ ಮುಂದೆ ಬೇಕಾದ್ರೂ ಮುಖ್ಯಮಂತ್ರಿ ಆಗಿ ನಮ್ದೇನು ಅಭ್ಯಂತರ ಇಲ್ಲ, ನಮ್ದು ಯಾವುದು ತಕರಾರಿಲ್ಲ. ಆದ್ರೆ ಆ ಡೆತ್ ನೋಟಲ್ಲಿ ನಿಮ್ಮ ಹೆಸರು ಉಲ್ಲೇಖ ಇದೆ. ನೀವು ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಫೋನ್ ಮಾಡಿ ಹೇಳಿ ಅವ್ನು ಬಿಲ್ ಮಾಡ್ಲಿಕ್ಕೆ ಹಚ್ಚಿದೆ ಅಂತ ಹೇಳಿದಿದೆ. ಬೀದರ್ ಜಿಲ್ಲಾ ಪಂಚಾಯತ್ ನನ್ನ ಬಿಲ್ ಆಗಿದೆ, ಕಲಬುರಗಿಯಲ್ಲಿ ಆಗಿಲ್ಲ, ಅದಕ್ಕಾಗಿ ಕಮಿಷನ್ ಕೇಳ್ತಾ ಇದ್ದಾರೆ ಅಂತ ಉಲ್ಲೇಖ ಮಾಡಿದ್ದಾನ. ಅದಕ್ಕಾಗಿ ತಾವು ನೇರವಾಗಿ ರಾಜೀನಾಮೆ ಕೊಡಬೇಕು. ಈ ಪ್ರಕರಣ CBI ವಹಿಸಬೇಕು. ಆ ಕುಟುಂಬದವರಿಗೆ 1 ಕೋಟಿ ಪರಿಹಾರ ಮತ್ತು ಅವ್ರ ಕುಟುಂಬದಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡಬೇಕು ಅಂತ ಇವತ್ತು ಈ ಹೋರಾಟ ಮಾಡ್ತಾ ಇದ್ದೀವಿ. ಇದನ್ನು ತಾವು ಪರಿಗಣನೆ ತೆಗೆದುಕೊಳ್ಳದೇ ಇದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಸಚಿನ್ ಕೋನ ಅಂತಾರವ್ರು, ನೀವು ನಾಳೆ ಹೋಗಿ ಕೇಳಿ ಸಾಬ್ ಸಚಿನ್ ಮರ್ಗೆ ಸಚಿನ್ ಕೋನ ಅಂತ ಕೇಳ್ತಾರೆ. ಅಂತ ಇನ್ನೊಬ್ಬರು ಸಚಿವರ ಅವ್ರಿಗೇನು ಗೊತ್ತಿಲ್ಲ. ಇನ್ನು 200 ಮುನ್ಸಿಪಾಲ್ಟಿದಾಗ ಕಮಿಷನ್ ಹೆಂಗೆ ಎಳಿಬೇಕು ಅನ್ನೋದು ಒಟ್ಟೆ ಗೊತ್ತದ ಇವತ್ತು ರಹೀಮ್ ಖಾನ್ ಅವ್ರಿಗೆ. ಇಡೀ ರಾಜ್ಯದ 200 ನಗರಸಭೆದಾಗ ಕಮಿಷನ್ ಹೆಂಗೆ ಎಳಿಬೇಕು, ಶ್ರೀಮಂತ ಹೆಂಗೆ ಆಗಬೇಕು, ದುಡ್ಡು ಹೆಂಗೆ ಮಾಡಬೇಕು ಅದು ಬಿಟ್ಟು ಇವತ್ತು ರಹೀಮ್ ಖಾನ್ ಅವರಿಗೆ ಸಚಿನ್ನೂ ಗೊತ್ತಿಲ್ಲ, ಸಚಿನ್ ಪ್ರಕರಣವೂ ಗೊತ್ತಿಲ್ಲ. ಇಂಥ ಇಬ್ಬರು ಸಚಿವರು ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹಿಸಿ ಇವತ್ತು ಭಾರತೀಯ ಜನತಾ ಪಕ್ಷ ಹೋರಾಟ ಮಾಡುತ್ತದೆ. ಇವತ್ತು 14 ದಿನ ಕಳೆದ್ರು ನೀವು ಬಂಧನ ಮಾಡಿಲ್ಲ. ನಿಮ್ಮ ಮೇಲೆ ನಮಗೆ ವಿಶ್ವಾಸ ಇಲ್ಲ. CBIಗೆ ಈ ಪ್ರಕರಣ ವಹಿಸಬೇಕು ಅಂತ ಹೇಳಿ ಬೇಡಿಕೆ ಇಕ್ಕೋದ್ರ ಮುಖಾಂತರ ಇವತ್ತು ಭಾರತೀಯ ಜನತಾ ಪಕ್ಷದ ಹೋರಾಟ ಇನ್ನೂ ಮುಂದುವರಿತದೆ ಅಂತ ಹೇಳಿ ನಾನು 2 ಮಾತಿಗೆ ವಿರಾಮ ಕೊಡ್ತೀನಿ.
ಕ್ರೂಸಿಫಿಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009 ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.